ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಕೇಳುಗರೆ, ಇದು 90.8 FM ಸಮುದಾಯ ಬಾನುಲಿ ಕೇಂದ್ರ. ನಿಮಗೆಲ್ಲರಿಗೂ ನಮಸ್ಕಾರಗಳು. ನಾನು GS ಗಣೇಶ್, ನಿವೃತ್ತ LIC ನೌಕರ, ಸಾಂಸ್ಕೃತಿಕ ಚಿಂತಕ. ನಾವೆಲ್ಲರೂ ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನು ಕೇಳಿದ್ದೇವೆ. ಅವರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ನಮ್ಮಲ್ಲಿದೆ. ಆದರೆ ಅವರ ಹಿನ್ನೆಲೆ ಏನು, ಅವರು ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು, ಅವರು ಎದುರಿಸಿದ ಕಷ್ಟಗಳೇನು, ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಹಿಳಾ ಸಬಲೀಕರಣ, ಸಶಕ್ತೀಕರಣ ಎಂಬ ಮಾತು ಆಗಾಗ್ಗೆ ಹಲವು ವೇದಿಕೆಗಳಲ್ಲಿ ನಾವೆಲ್ಲರೂ ಕೇಳಿರುತ್ತೇವೆ. ಆದರೆ ಮಹಿಳೆಯನ್ನು ನೈಜವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಸಬಲೀಕರಣ ಮಾಡುವಲ್ಲಿ ಇದುವರೆಗೂ ಸಂಪೂರ್ಣವಾಗಿ ಸಾಧ್ಯವಾಗಿಲ್ಲ. ಮಹಿಳೆಗೆ ಬೇಕಾದ ಜ್ಞಾನ, ಕೌಶಲ್ಯ, ಸಂಪನ್ಮೂಲವನ್ನು ನೀಡಿ ಅವಳು ಪ್ರಗತಿ ಪಥದಲ್ಲಿ ಸಾಗಲು ಅವಳಿಗೆ ಸಹಕಾರಿಯಾಗಬೇಕಾಗಿದೆ. ಆಗ ಮಾತ್ರ ವೇದಿಕೆಯಲ್ಲಿ ಹೇಳಿದ ಮಾತುಗಳಿಗೆ ನೈಜ ಅರ್ಥ ದೊರಕುವುದು. ಇಂದು ಜಾಗತೀಕರಣ, ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮೆಲ್ಲರ ಕಿವಿಗಳಲ್ಲಿ ಮಹಿಳಾ ಸಬಲೀಕರಣ, ಸ್ವಾವಲಂಬನೆ, ಸಶಕ್ತೀಕರಣ ಮುಂತಾದ ಪದಗಳನ್ನು ನಾವು ಕೇಳುತ್ತಾ ಬಂದಿರುತ್ತೇವೆ. ಇವುಗಳಿಗೆ ಒತ್ತು ನೀಡುವ ಸಮಯ ಇದಾಗಿದೆ. ಇಂದು ಮಹಿಳೆ ತನ್ನ ಆತ್ಮಾವಲೋಕನ, ಆತ್ಮಗೌರವ, ಆತ್ಮ ಉತ್ಕರ್ಷದ ಹಾದಿಯಲ್ಲಿ ಹೆಜ್ಜೆ ಇಡುತ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ತನ್ನ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಸಾಗುತ್ತಿದ್ದಾಳೆ. ಇಂದು ಮಹಿಳೆ ಸೃಜನಶೀಲ, ಕ್ರಿಯಾಶೀಲ, ಚಲನಶೀಲಳಾಗಿ ಸಮಾನತೆಯ ಮೆಟ್ಟಿಲನ್ನು ಏರುತ್ತಿದ್ದಾಳೆ. ವಿದೇಶಿಯರು ಭಾರತಕ್ಕೆ ಆಗಮಿಸುವ ಮೊದಲು ಮಹಿಳೆಯನ್ನು ಸಹಧರ್ಮಿಣಿಯನ್ನಾಗಿ, ಕುಟುಂಬದ ಸಹ ಸದಸ್ಯಳಾಗಿ, ಅಂದರೆ ಕುಟುಂಬದ ಒಳಿತು ಕೆಡುಕುಗಳಿಗೆ ಸಮಪಾಲು ನೀಡುತ್ತಿದ್ದರು. ಆ ದಿನಗಳಲ್ಲಿ ಅವರುಗಳು ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡಿರುವುದನ್ನು ಇತಿಹಾಸದಿಂದ ನಾವು ಅರಿಯಬಹುದಾಗಿದೆ. ಆದರೆ ಭಾರತಕ್ಕೆ ವಿದೇಶಿಯರ ಆಕ್ರಮಣದ ನಂತರ ಅವರ ಮೇಲೆ ನಡೆದ ಕೊಲೆ, ಅತ್ಯಾಚಾರ, ದೌರ್ಜನ್ಯಗಳು ಅವಳು ತೆರೆಮರೆಗೆ ಸಾಗುವಂತೆ ಮಾಡಿತು. ಉದಾಹರಣೆಗೆ ಹೇಳುವುದಾದರೆ, ಆದಿಶಂಕರರ ತಾಯಿ ಆರ್ಯಾಂಬೆ ತನ್ನ ಪತಿ ಶಿವಗುರುವಿನ ನಿಧನದ ನಂತರ ತನ್ನ ಮಗ ಶಂಕರನಿಗೆ ಬೇಕಾದ ಸಂಸ್ಕಾರಗಳನ್ನು ನೀಡುವಲ್ಲಿ ಯಶಸ್ವಿಯಾದಳು. ಅಂದರೆ ಆಕೆಗೆ ಆ ಶಕ್ತಿ ಇತ್ತು ಎಂಬಂತೆ ಅಲ್ಲವೇ? ಇಂತಹ ಹಲವು ಮಹಿಳಾ ಸಾಧಕರನ್ನು ಕಳೆದ ಶತಕಗಳಲ್ಲಿ ನಾವು ಕಂಡಿದ್ದೇವೆ. ಅಂತೆಯೇ ಶಿಕ್ಷಣ ಕ್ಷೇತ್ರಕ್ಕೆ ನೂತನ ಮಾರ್ಗವನ್ನು ತೋರಿಸಿ ವಿನೂತನ ಜಾಗೃತಿ ಮಾಡುವ ಮೂಲಕ ಇತಿಹಾಸ ಸೃಷ್ಟಿಸಿದವರು ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಇವರ ಜನ್ಮದಿನವನ್ನು ಜನವರಿ 3ರಂದು ದೇಶದ ಎಲ್ಲ ಕಡೆ ಆಚರಿಸಲಾಯಿತು. ಇಂದು ಅವರನ್ನು ಸ್ಮರಿಸಿಕೊಳ್ಳುವ ಸಮಯ ಬಂದಿದೆ. ಸಾವಿತ್ರಿಬಾಯಿ ಫುಲೆಯನ್ನು ಕವಯಿತ್ರಿ, ಸಮಾಜ ಸುಧಾರಕಿ, ಶಿಕ್ಷಣ ತಜ್ಞೆ, ಪ್ರಥಮ ಮಹಿಳಾ ಶಿಕ್ಷಕಿ ಎಂದು ಗುರುತಿಸಲಾಗಿದೆ, ಕರೆಯಲಾಗಿದೆ.
ಸಾವಿತ್ರಿಬಾಯಿಯವರ ಜನನ 1831 ಜನವರಿ 3ರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ ಎಂಬ ಪ್ರದೇಶದಲ್ಲಿ ಆಯಿತು. ಇವರ ತಾಯಿ ಲಕ್ಷ್ಮಿ, ಇವರ ತಂದೆ ಕಂಡೋಜಿ ನೇವಾಸೆ ಪಾಟೀಲ್. ಇವರು ಜ್ಯೋತಿಬಾ ಫುಲೆ ಎಂಬುವರನ್ನು ವಿವಾಹವಾದರು. ವಿವಾಹದ ನಂತರ ಇವರಿಗೆ ಮಕ್ಕಳಿಲ್ಲದ ಕಾರಣ ಒಬ್ಬ ಬ್ರಾಹ್ಮಣ ವಿಧವೆಯ ಮಗನನ್ನು ದತ್ತು ಪಡೆದರು. ಅವನ ಹೆಸರು ಯಶವಂತರಾವ್ ಎಂದು ತಿಳಿದು ಬಂದಿದೆ. ಸಾವಿತ್ರಿಬಾಯಿಯವರಿಗೆ 9ನೇ ವರ್ಷದಲ್ಲಿದ್ದಾಗ ಜ್ಯೋತಿಬಾಯಿ ಫುಲೆ ಎಂಬ 12 ವರ್ಷದ ಯುವಕನೊಂದಿಗೆ ವಿವಾಹವಾಯಿತು. ಜ್ಯೋತಿಬಾರವರು ಸಾಮಾಜಿಕ ಕಳಕಳಿ ಹೊಂದಿದ್ದು ಒಬ್ಬ ಹೋರಾಟಗಾರರ ಗುಣಗಳನ್ನು ಹೊಂದಿದವರಾಗಿದ್ದರು. ಇವರ ಹೋರಾಟದಲ್ಲಿ ಜಾತಿ, ಲಿಂಗ, ಬಡವ ಮುಂತಾದ ಎಲ್ಲ ತಾರತಮ್ಯವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಹೊರಟವರು. ಇವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದವರು ಸಾವಿತ್ರಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರು ಬಾಲ ವಿಧವೆಯರಿಗೆ ಶಿಕ್ಷಣ ನೀಡುವ ಮೂಲಕ ಸಾಮಾಜಿಕ ಅಸಮಾನತೆಯನ್ನು ವಿಮೋಚನೆಗೊಳಿಸಲು ಪ್ರಯತ್ನಪಟ್ಟವರು. ಸತಿ ಪದ್ಧತಿ, ಬಾಲ್ಯ ವಿವಾಹದ ವಿರುದ್ಧ ಅಭಿಯಾನ ನಡೆಸಿದವರು. ಅಂದಿನ ದೇಶದ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಇರುವ ಮಾರ್ಗ ಶಿಕ್ಷಣ ಎಂದು ಕಂಡುಹಿಡಿದವರು ಈ ದಂಪತಿಗಳು. ಕೆಳವರ್ಗದವರಿಗೆ ಶಿಕ್ಷಣ ಭಾಗ್ಯವನ್ನು ನೀಡುವ ಸಂಕಲ್ಪ ಮಾಡಿದವರು ಈ ಅಪೂರ್ವ ಜೋಡಿ. 1848ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಬಿಡೇವಾಡ ಸಮೀಪವಿರುವ ಬಯಲು ಶಾಲೆಯಲ್ಲಿ ಪ್ರಾರಂಭ ಮಾಡುವ ಮೂಲಕ ಇವರ ಶಿಕ್ಷಣ ಹೋರಾಟಕ್ಕೆ ನಾಂದಿಯಾಡಿದರು. ಇವರು ನಡೆಸುವ ಶಾಲೆಗೆ ಪ್ರಾರಂಭದಲ್ಲಿ 2 ಶಿಕ್ಷಕರನ್ನು ನೇಮಿಸಿಕೊಂಡರು. ಆದರೆ ಆ ಶಿಕ್ಷಕರಿಗೆ ಅಲ್ಲಿನ ಹೊರಗಿನವರ ಒತ್ತಡದಿಂದ ಅಲ್ಲಿ ಇರಲು ಆಗದೆ ಕೆಲಸದಿಂದ ಹೊರಹೊರಟರು. ಈ ಸಂದರ್ಭದಲ್ಲಿ ಎದೆಗುಂದದ ಜ್ಯೋತಿಬಾರವರು ತಮ್ಮ ಪತ್ನಿ ಸಾವಿತ್ರಿಗೆ ಶಿಕ್ಷಣವನ್ನು ನೀಡಲು ಮುಂದಾದರು. ಅಂತೆಯೇ ಸಾವಿತ್ರಿಯವರು ಪತಿಗೆ ಉತ್ತಮ ಸ್ಪಂದನೆ ನೀಡಿ ಆಸಕ್ತಿಯಿಂದ ಎಲ್ಲವನ್ನೂ ಕಲಿತರು. ಶಿಕ್ಷಕಿಯಾಗಿ ಜವಾಬ್ದಾರಿಯನ್ನು ತನ್ನ ಪತಿಯೊಂದಿಗೆ ನಿಭಾಯಿಸಿದರು. ಈ ದಂಪತಿಗಳಿಗೆ ಸಹಕಾರ ನೀಡಿದವರು ಅವರ ಸ್ನೇಹಿತರಾದ ಕೇಶವ ಶಿವರಾಮ ಭಾವಲ್ಕರ್ ಮತ್ತು ಸಖಾರಾಮ್ ಯಶವಂತ ಪರಾಂಜಪೆ. ಮುಂದಿನ ದಿನಗಳಲ್ಲಿ ಸಾವಿತ್ರಿಬಾಯಿಯವರು 2 ಶಿಕ್ಷಕ ತರಬೇತಿಯನ್ನು ಕೂಡ ಪಡೆದರು. ಅಮೆರಿಕನ್ ಮಿಷನರಿ ಸಿಂಧಿಯಾ ಫರಾರ್ ಶಾಲೆ ಎಂಬಲ್ಲಿ ಕೂಡ ಶಿಕ್ಷಣ ಪಡೆದರು. ಪ್ರಾರಂಭದಲ್ಲಿ ಶಿಕ್ಷಕಿಯಾಗಿ ಇವರ ಜೀವನ ಪ್ರಾರಂಭವಾಗಿ ಅನಂತರ ಮುಖ್ಯೋಪಾಧ್ಯಾಯಿನಿಯಾಗುವ ತನಕ ನಿರಂತರ ದುಡಿದವರು ಸಾವಿತ್ರಿಬಾಯಿ ಫುಲೆಯವರು. ಇವರ ಶಾಲೆಗೆ ಪ್ರಾರಂಭದಲ್ಲಿ 9 ಮಂದಿ ಮಹಿಳೆಯರು ಸೇರಿದರು. ಇದರ ಮೂಲಕ ಮಹಿಳೆಯೂ ಕೂಡ ಶಿಕ್ಷಣ ಪಡೆಯುವ ಹಕ್ಕನ್ನು ಪಡೆದಿದ್ದಾಳೆ ಎಂಬುದನ್ನು ಸಾಬೀತುಪಡಿಸಿದರು. 1851ರಲ್ಲಿ 3 ವಿಭಿನ್ನ ಬಾಲಕಿಯರ ಶಾಲೆಗಳ ಉಸ್ತುವಾರಿ ವಹಿಸಿಕೊಂಡರು. 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸಾಮೂಹಿಕ ವ್ಯಾಸಂಗದ ಅವಕಾಶ ಕಲ್ಪಿಸಿದರು. ಇವರು ಒಟ್ಟು 18 ಶಾಲೆಗಳನ್ನು ತೆರೆದರು. ಮಹಿಳೆಯರಿಗಾಗಿ ಆರೋಗ್ಯ ಕೇಂದ್ರಗಳನ್ನು ಕೂಡ ತೆರೆದರು. ಇವರ ಧ್ಯೇಯೋದ್ದೇಶಗಳು ಎಷ್ಟು ಉತ್ತಮವಾಗಿತ್ತು ಎಂಬುದಕ್ಕೆ ಮೇಲಿನ 2 ಅಂಶಗಳು ನಮ್ಮ ಕಣ್ಣ ಮುಂದೆ ಬರುತ್ತದೆ. ಒಟ್ಟಾರೆಯಾಗಿ ಶಿಕ್ಷಣ ಪ್ರತಿಯೊಬ್ಬ ನಾಗರಿಕರ ಮೂಲಭೂತ ಹಕ್ಕು ಎಂಬುದನ್ನು ಸಮಾಜಕ್ಕೆ ಮತ್ತೊಮ್ಮೆ ಪರಿಚಯಿಸಿದವರು ಸಾವಿತ್ರಿಬಾಯಿ ಫುಲೆಯವರು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಅವರ ಶಿಕ್ಷಣ ಕ್ಷೇತ್ರದಲ್ಲಿನ ಹಾದಿ ಹೂವಿನ ಹಾಸಿಗೆಯೆಂದಿತ್ತು ಎಂದು ಯಾರಾದರೂ ಭಾವಿಸಿದರೆ ಅದು ತಪ್ಪಾದೀತು. ಇವರ ಈ ವಿನೂತನ ಜೀವನ ಮುಳ್ಳಿನ ಹಾದಿಯಾಗಿತ್ತು. ಈ ದಂಪತಿಗಳು, ಅದರಲ್ಲೂ ಸಾವಿತ್ರಿಬಾಯಿಯವರು, ಪುಣೆಯ ಕೆಲವು ವ್ಯಕ್ತಿಗಳು ಅವರನ್ನು ಅವಮಾನಿಸಿದರು, ಹೆದರಿಸಿದರು, ಬೆದರಿಸಿದರೂ ಕೂಡ. ಕೆಲವರಂತೂ ಅವರ ಮೇಲೆ
ಸಗಣಿ ರಾಡಿಯನ್ನು ಎರಚಿದರು, ಮೊಟ್ಟೆಯನ್ನು ಎಸೆದರು, ಕಲ್ಲುಗಳನ್ನು ಕೂಡ ಎಸೆದರು. ಈ ಘಟನೆಗೆ ಉತ್ತರವಾಗಿ ಶ್ರೀಮತಿ ಸಾವಿತ್ರಿಬಾಯಿ ಫುಲೆಯವರು ಎಲ್ಲವನ್ನ ಸಹಿಸಿಕೊಂಡರು. ಶ್ರೀ ಜ್ಯೋತಿಬಾ ಫುಲೆಯವರು ತನ್ನ ಪತ್ನಿಗೆ, ನೀನು ಶಾಲೆಗೆ ಹೋಗುವಾಗ ನಿನ್ನೊಂದಿಗೆ ಇನ್ನೊಂದು ಸೀರೆಯನ್ನು ತೆಗೆದುಕೊಂಡು ಹೋಗು ಎಂದು ಉಪಾಯವನ್ನು ತಿಳಿಸಿದರು. ಅಂದರೆ ಯಾವ ಸಗಣಿ ರಾಡಿ ಮೊಟ್ಟೆಯಿಂದ ವಸ್ತ್ರ ಕಲುಷಿತವಾದಾಗ ಅದನ್ನು ಬದಲಿಸಿ ಮತ್ತೆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಮುಂದುವರಿಯಲು ಈ ಸಲಹೆ. ಅಂದರೆ ಪತಿ ಪತ್ನಿಯರು ತಮ್ಮ ಹೋರಾಟದ ಹಾದಿಯನ್ನು ಕಂಡುಕೊಂಡಿದ್ದರು. ಇನ್ನೊಂದು ಸಂದರ್ಭದಲ್ಲಿ ಒಮ್ಮೆ ಕೆಲವು ಪುಂಡರು ಎಸೆದ ಕಲ್ಲು ಸಾವಿತ್ರಿಬಾಯಿಯವರ ಹಣೆಯ ಮೇಲೆ ಬಿದ್ದು ರಕ್ತ ಸುರಿಯಲಾರಂಭಿಸಿತು. ಆ ಸಂದರ್ಭದಲ್ಲಿ ಸಾವಿತ್ರಿಯವರು ಹೇಳಿದ ಮಾತು ಇಂದಿಗೂ ಪ್ರಸ್ತುತ. ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸಬಹುದೆಂದು ನೀವು ಭಾವಿಸಿದ್ದರೆ ಅದು ನಿಮ್ಮ ಭ್ರಮೆ. ನಾನು ಶಿಕ್ಷಣದ ಕೆಲಸವನ್ನು ಮುಂದುವರಿಸುತ್ತೇನೆ. ಈ ನೆಲದ ಮೇಲೆ ಬಿದ್ದ ರಕ್ತದ ಒಂದೊಂದು ಹನಿಯೂ ಮುಂದೊಂದು ದಿನ ಒಂದೊಂದು ಶಾಲೆಯಾಗಿ ಉದಯಿಸುತ್ತದೆ. ದೇವರು ನಿಮ್ಮನ್ನು ಕ್ಷಮಿಸಲಿ ಎಂದು ಹೇಳಿ ಸಾವಿತ್ರಿಬಾಯಿಯವರು ಶಾಲೆಗೆ ಹೊರಟರು. ಇಂತಹ ಎಲ್ಲ ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ತಮ್ಮ ಕಠಿಣ ಮಾರ್ಗವನ್ನು ಮುಂದುವರಿಸಿದರು. ಅಂದರೆ ಸಾಧನೆಯ ಮಾರ್ಗ ಅತಿ ಕಠಿಣವಾದುದು ಎಂಬುದನ್ನು ಅರಿತು ಮುಂದೆ ಮುಂದೆ ಸಾಗಿದರು. ಅಂತಿಮವಾಗಿ ತಮ್ಮ ಗುರಿಯನ್ನು ತಲುಪಿ ಮಹಿಳೆಯರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದರು. ಈ ಮೇಲಿನ ಘಟನೆಯನ್ನು ಕೇಳಿದ ಜ್ಯೋತಿಬಾರವರು ಸಮಾಧಾನ ಮಾಡುತ್ತಾ, ಇಂದು ಯಾರು ನಿನಗೆ ಕಲ್ಲಿನಲ್ಲಿ ಹೊಡೆದು ಅವಮಾನಿಸಿದ್ದಾರೋ ಮುಂದೆ ಅವರೇ ನಿನ್ನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸುತ್ತಾರೆ ಎಂದು ಹೇಳಿದ್ದರು. ಅಂದಿನಿಂದ ಇಂದಿನವರೆಗೆ ಹಲವಾರು ಘಟನೆಗಳು, ದಶಕಗಳು ಸವೆದಿದೆ. ಅಂದಿನ ಘಟನೆಯನ್ನು ಸ್ಮರಿಸಿಕೊಂಡರೆ ಇಂದು ಅಕ್ಷರಶಃ ಸತ್ಯವಾಗಿದೆ. ಇದನ್ನೆಲ್ಲ ಎದುರಿಸಿ ನಿಂತ ಇವರನ್ನು ಭಾರತದಲ್ಲಿ ನಾವು ಸ್ಮರಿಸಿಕೊಂಡು ಸಾವಿತ್ರಿಬಾಯಿಯವರನ್ನು ಹಾಗೂ ಅವರ ಮಹಾನ್ ಕಾರ್ಯವನ್ನು ಕೊಂಡಾಡುತ್ತಿದ್ದೇವೆ. ಇಂತಹ ಎಲ್ಲ ನೋವನ್ನು ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುವ ಮೂಲಕ ಮರೆಯುವ ಮಾರ್ಗವನ್ನು ಕಂಡುಕೊಂಡವರು ಸಾವಿತ್ರಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರು 10/3/1897 ನಿಧನರಾದರು. ಈ ಸಾವು ನಿರೀಕ್ಷಿತ ಸಾವಲ್ಲ. ಇವರು ಬುಬೋನಿಕ್ ಪ್ಲೇಗ್ನಿಂದ ಪೀಡಿತರಿಗಾಗಿ ಸೇವಾ ಕೇಂದ್ರ ತೆಗೆದು ಅವರುಗಳಿಗೆ ಸೇವೆ ಸಲ್ಲಿಸುವಾಗ ಇವರಿಗೆ ಪ್ಲೇಗಿನ ಸೋಂಕು ತಗಲಿ ಇವರು ತಮ್ಮ ಸಾವನ್ನು ಬರಮಾಡಿಕೊಂಡರು. ಅಂದರೆ ಅವರ ಜೀವನದುದ್ದಕ್ಕೂ ಹೋರಾಟದ ಹಾದಿ ಹಿಡಿದವರು ಸಾವಿತ್ರಿಬಾಯಿ ಫುಲೆಯವರು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಆಕಾಶ ಕಳಚಿ ಬೀಳಲಿ, ಭೂಮಿ ಚೂರಾಗಲಿ, ಸಮುದ್ರಗಳು ಉಕ್ಕಿ ಹರಿಯಲಿ, ಬದುಕಿನ ಗುರಿಯತ್ತ ನಿಮ್ಮ ಪ್ರಯಾಣ ಮಾತ್ರ ನಿಲ್ಲದೇ ಸಾಗಲಿ ಎಂಬ ವಿವೇಕವಾಣಿ ಈ ದಂಪತಿಗಳಿಗೆ ಸಂಪೂರ್ಣವಾಗಿ ಅನ್ವಯಿಸುತ್ತದೆ ಅಲ್ಲವೇ? ಇಂತಹ ಹೋರಾಟ ಮಾಡಿದ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನವನ್ನು ಮಹಾರಾಷ್ಟ್ರದಲ್ಲಿ ಬಾಲಿಕಾ ದಿನ ಎಂದು ಆಚರಿಸಲಾಗುತ್ತಿದೆ. ಅಂದು ಅವರ ಪತಿ ಹೇಳಿದ ಮಾತು ಇಂದು ಮಹಾರಾಷ್ಟ್ರದ ಪುಣೆಯಲ್ಲಿ ನಮ್ಮ ಕಣ್ಮುಂದೆ ಬರುತ್ತದೆ. 1949ರಲ್ಲಿ ಪುಣೆಯ 411 ಎಕರೆ ಭೂಮಿಯಲ್ಲಿ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾನಿಲಯ ಪ್ರಾರಂಭವಾಗಿದೆ. ಅಂದರೆ ಅವರ ಶಿಕ್ಷಣ ಕ್ಷೇತ್ರದ ಕೊಡುಗೆಗೆ ಇದು ಮಹಾನ್ ಸಾಕ್ಷಿ. ಇಂದು ಲಕ್ಷಾಂತರ ಮಂದಿ ಸಾವಿರಾರು ವೇದಿಕೆಗಳಲ್ಲಿ ಸಾವಿತ್ರಿಬಾಯಿ ಫುಲೆಯವರಿಗೆ ಪುಷ್ಪನಮನ ಸಲ್ಲಿಸುತ್ತಿದ್ದಾರೆ. ಅಂದು ಈ ದಂಪತಿಗಳು ತಮ್ಮ ಹೋರಾಟವನ್ನು ನಡೆಸುವುದರ ಪರಿಣಾಮವಾಗಿ ಈ ಸಮ್ಮಾನ ದೊರಕಿದೆ. ಇದು ಆ ದಂಪತಿಗಳ ಪರಿಶ್ರಮಕ್ಕೆ ಸಂದ ಗೌರವವಲ್ಲವೇ? ಇಂತಹ ಹಲವು ಮಹಿಳಾ ಸಾಧಕಿಯರನ್ನು ಗುರುತಿಸಿ ನಮ್ಮ ಈ ಪೀಳಿಗೆಗೆ ಪರಿಚಯ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು. ಇಂತಹ ಸಾಧಕಿಯರ ಸಾಧನಾ ಮಾರ್ಗ ಎಷ್ಟು ಕಠಿಣ ಎಂಬುದನ್ನು ಇಂದಿನ ಯುವ ಜನತೆಗೆ ತಿಳಿಸಿ ತಾವೂ ಕೂಡ ಇಂತಹ ಉತ್ತಮ ಮಾರ್ಗವನ್ನು ಅನುಸರಿಸಲಿ, ಇವರುಗಳ ಜೀವನ ಮಾರ್ಗ ದಾರಿದೀಪವಾಗಲಿ ಎಂದು ಆಶಿಸೋಣ. ಸಾವಿತ್ರಿಬಾಯಿ ಫುಲೆಯಂಥ
ಎಲ್ಲ ಮಹಿಳಾ ಸಾಧಕರುಗಳಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಮತ್ತೊಮ್ಮೆ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆಯವರಿಗೆ ಹೃದಯಪೂರ್ವಕ ನಮನಗಳು. ಕೇಳುಗರೆ, ನಿಮಗೂ ಕೂಡ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಮಾತನಾಡೋಣ. ಮತ್ತೊಮ್ಮೆ ನಿಮ್ಮ ಎಲ್ಲ ಕೇಳುಗರಿಗೆ ವಂದನೆಗಳು.